ಕೈಗಾರಿಕಾ ಮಂತ್ರಿ ಯಾರು ಅಂತಂದರೆ ನಮ್ಮ ದೇಹದಲ್ಲಿ ಹಲ್ಲು ಅಂತ ಕರಿತೀವಿ ನಾವು. ಆ ಕೈಗಾರಿಕಾ ಮಂತ್ರಿ ಚೆನ್ನಾಗಿತ್ತು ಅಂತಂದರೆ ಭಾಳಷ್ಟು ದೇಹದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರ್ತವೆ. ಯಾಕೆ ಅಂದರೆ ಸರಿಯಾದ ರೀತಿಯಿಂದ ಅಗಿದಗಿದು ತಿಂದಾಗ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಬಹಳ ಒಳ್ಳೆಯ ಶಕ್ತಿ ಉತ್ಪತ್ತಿ ಆಗೋದಕ್ಕೆ ಬಹಳ ಕಾರಣವಾಗಿರುತ್ತೆ ಈ ನಮ್ಮ ಹಲ್ಲುಗಳು. ಆ ಹಲ್ಲನ್ನು ಸರಿಯಾದ ರೀತಿಯಿಂದ ಇಟ್ಕೊಂಡಿವೆ ಅಂತಂದರೆ ನಮ್ಮ ಶರೀರ, ನಮ್ಮ ಒಂದು ದೇಶ ಸರಿಯಾದ ರೀತಿಯಿಂದ ಅಭಿವೃದ್ಧಿ ಹೊಂದುತ್ತೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ಹಾಗಂತ ಭಾಳ ಜನ ಗೊತ್ತೇ ಇಲ್ಲ. ಆದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಬಲಭಾಗದಿಂದ ಆದರೂ ಅಗಿತಿರ್ತಾರೆ, ಇಲ್ಲ ಎಡಭಾಗದಿಂದಾದರೂ ಅಗಿತಿರ್ತಾರೆ. ಆದರೆ ಊಟ ಮಾಡುವಂಥ ಸಂದರ್ಭದಲ್ಲಿ ನಾ ಹೇಳ್ತಾ ಇರೋದು ಇದು, ಊಟ ಮಾಡೋ ಸಂದರ್ಭದಲ್ಲಿ ಎರಡೂ ಪತಿಯಲ್ಲಿ ಅಗಿಯೋದು ಭಾಳ ಕಡಿಮೆ, ಭಾಳ ವಿರಳ. ಯಾಕೆ ಅಂತಂದರೆ ಕೆಲವರಿಗೆ ಬಲಭಾಗದಿಂದ ಊಟ ಮಾಡಿದ್ರೆ ಭಾಳ ಭಯ, ಯಾಕೆಂದರೆ ಭಾಳ ವಿಪರೀತ ನೋವು. ಇಲ್ಲ ಎಡಭಾಗದ ಇರ್ತಾ ಇದ್ರೆ ಅದರಲ್ಲೂ ವಿಪರೀತ ನೋವು ಅಲ್ವಾ. ಅದಕ್ಕೇನು ಮಾಡ್ತಾರೆ ಅಂದರೆ 5 ವರ್ಷ 10 ವರ್ಷಗಳ ಕಾಲ ಏನು ಮಾಡ್ತಾರೆ ಅಂತಂದರೆ ಅವರು ಆ ಕಡೆಯಿಂದ ತಿನ್ನೋದೇ ಇಲ್ಲ. ಹೌದು, ನಿಜವಾಗ್ಲೂ ನಾನು ಭಾಳ ಜನ ನೋಡಿದ್ದೀನಿ. ಎಷ್ಟು ವರ್ಷ ಆಯಿತು ಅಂದರೆ 7 ವರ್ಷ ಆಯಿತು ನಾನು ತಿಂದೇ ಇಲ್ಲ. ನಾನು ಒಂದು ಸರ್ತಿ ಹಲ್ಲನ್ನು ಚೆಕ್ ಮಾಡೋಕ್ಕೆ ಹೋಗಿದ್ದೆ. ಅಯ್ಯಪ್ಪ, ಎಂಥ ಸಮಸ್ಯೆ ರೀ, ಭಾಳ ಕೆಟ್ಟ ವಿಕಾರವಾಗಿದ್ದವು ಹಲ್ಲುಗಳು. ಅವ್ರು ಅರಿದೇ ಇಲ್ಲ, ಅಗಿಯೋದೇ ಇಲ್ಲ ಅವ್ರ ಹೊಟ್ಟೆ ಆ ಕಡೆಯಿಂದ, ಬಲಭಾಗದ ಅಥವಾ ಎಡಭಾಗದ್ದು. ಈ ರೀತಿ ಮಾಡೋದ್ರಿಂದ ಏನಾದರೂ ಅದು ಮೈಂಡ್ ಸೆಟ್ಟು, ಅದನ್ನು ಹೋಗಲಾಡಿಸ್ಬೇಕು. ಕ್ಯಾವಿಟಿ ಬೀಳೋದು, ದೊಡ್ಡ ವಿಪರೀತ ನೋವಾಗಿರ್ಬೋದು, ತಿಂದಂಥ ಅನ್ನ ಅಲ್ಲೇ ಹೋಗಿ ಸಿಕ್ಕಿಬೀಳೋದು, ಅದನ್ನು ನಾವು ತಡೆ ಹಿಡಿಬೇಕಾ ಹೆಂಗೆ? ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂತಹ ಗಂಡುಶಿ, ಕವಲ್ ಗಂಡುಶಿ ಅಂತ ಏನು ಹೇಳ್ತೀವಲ್ಲ, ಎಳ್ಳೆಣ್ಣೆನ ತೊಗೊಂಡ್ಬಿಟ್ಟು 1 ರಿಂದ 4 ಚಮಚ ಎಳ್ಳೆಣ್ಣೆನ ತೊಗೊಂಡು ಟೀ ಸ್ಪೂನ್ ಬಾಯಲ್ಲಿ ಹಾಕೊಂಡು ಅದನ್ನು 10 ನಿಮಿಷಗಳ ಕಾಲ ನಾವು ಮಾಡಿದೀವಿ ಅಂತಂದರೆ ಏನೆಲ್ಲ ಆಗುತ್ತೆ ಗೊತ್ತಾ ಉಪಯೋಗ? ಮನುಷ್ಯನಿಗೆ ಜುರ್ಯ ಅಂತಂದರೆ ಮುದಿತನ ಬಂದ ತಕ್ಷಣ ಯಾವ ರೀತಿ ಮುಖದಲ್ಲಿ ಯಾವ ರೀತಿ ಚರ್ಮದಲ್ಲಿ ವಿಕಾರ ಬರುತ್ತೆ ಅಲ್ಲ, ಆ ವಿಕಾರತೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸುತ್ತೆ ಈ ರೀತಿ ಮಾಡೋದ್ರಿಂದ. ಇನ್ನೂ ಒಂದು, ನಮ್ಮ ಒಂದು ಹಲ್ಲಿನ ಮಸುಡು ಏನು ಹೇಳ್ತೇವಲ್ಲ ನಾವು, ವಸುಡು ಅಂತ ಕರಿತೀವಲ್ಲ, ಅದು ಮತ್ತು ನಮ್ಮ ಕ್ಯಾವಿಟಿ ಆಗದಿರೋ ಹಾಗೆ ಈ ನಾವು ಮುಕ್ಕಳಿಸ್ತೀವಲ್ಲ, ಬಾಯಿ ಈ ಥರ ಮಾಡ್ತೀವಲ್ಲ, ಆ ರೀತಿ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಹಲ್ಲುಗಳಿಗೆ ಎಲ್ಲ ರೀತಿಯಿಂದ ಇರ್ತಕ್ಕಂಥ ಪೋಷಕ ತತ್ವಗಳು ಸಿಕ್ಕು, ಕ್ಯಾವಿಟಿ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ಕಡಿಮೆ ಮಾಡುವುದಕ್ಕೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ ಎಳ್ಳು ಎಣ್ಣೆ. ಪರಿಶುದ್ಧವಾದ ಎಳ್ಳಿನ ಎಣ್ಣೆಯಿಂದ ನೀವೇನಾದರೂ ಕವಲಗಂಡುಷ ಮಾಡಿದ್ರಿ ಅಂತಂದರೆ ಖಂಡಿತವಾಗಿ ಹೇಳ್ತಾ ಇದ್ದೇನೆ, ನೀವು 20 ದಿನಗಳ ಕಾಲ ಮಾಡಿ. ಆ ಮಾಡುವ ಸಂದರ್ಭದಲ್ಲಿ ನಾಲಿಗೆ ಒಂದು ಪರಿಶುದ್ಧವಾದ ಅದ್ಭುತವಾದಂಥ ರುಚಿ ಬರುತ್ತೆ. ನಿಜವಾಗ್ಲೂ ಪರಿಶುದ್ಧವಾದ ಎಳ್ಳಿನ ಎಣ್ಣೆ ಇತ್ತು ಅಂದರೆ ಭಾಳ ಚೆನ್ನಾಗಿ ಅನಿಸುತ್ತೆ. 1-2 ದಿವಸ ನಿಮಗೆ ಸಮಸ್ಯೆ ಆಗ್ಬೋದು. ಆದಮೇಲೆ ನೀವು 20 ದಿನಗಳ ಕಾಲ ಏನಾದರೂ ಮಾಡಿದ್ರಿ ಅಂತಂದರೆ ಅದರ ಉಪಯೋಗ ಭಾಳ ಸಿಗುತ್ತೆ. ಆಮೇಲೆ ಏನು ಮಾಡಬೇಕು ಅಂತಂದರೆ, ನನ್ನ ಹಿಂದೆ ಬೇವಿನ ಮರ ಕಾಣ್ತಾ ಇದೆ, ಆ ಬೇವಿನ ಮರದ ತುಂಡುಗಳು ತೊಗೊಳ್ಬೇಕು, ಸಣ್ಣ ಸಣ್ಣ ತುಂಡುಗಳು ತೊಗೊಳ್ಬೇಕು. ನಿಮ್ಗೆ ಯಾವ ಹಲ್ಲನ್ನು ತಿಂತಾ ಇಲ್ಲವಲ್ಲ ಈ ಕಡೆ, ಅದು ಏನು ಮಾಡಬೇಕು, ತುಂಡುಗಳು. ಕ್ಯಾವಿಟಿನೇ ಇದೆ, ಅದಕ್ಕೆ ಪೇನ್ ಆಗ್ತದೆ ಅಂತಿಲ್ಲ, ಬೇರೆ ಕಾರಣಗಳು ಇರ್ಬೋದು, ಪ್ರಯತ್ನ ಮಾಡಬೇಕಷ್ಟೇ. ಅದನ್ನು ಆ ತುಂಡುಗಳನ್ನು ಕತ್ತರಿಸಿ ಅದರಿಂದ ಅಗಿಯುವಂಥ ಪ್ರಯತ್ನ. ಯಾವ ಕಡೆಯಿಂದ ತಿನ್ನೋದಿಲ್ವಾ ಆ ಕಡೆಯಿಂದ ಅಗಿಬೇಕು. 1 ದಿವಸ 2 ದಿವಸ 3 ದಿವಸ ನೋವಾಗುತ್ತೆ, 4ನೇ ದಿವಸ ಹ್ಯಾಬಿಟ್ ಆಗುತ್ತೆ, 5ನೇ ದಿವಸ ನೀವು ಅದಕ್ಕೆ ಹೊಂದ್ಕೊಳ್ತೀರಾ. 1 ವಾರ ಆಯಿತು ಅಂದರೆ ನೀವು ತಿನ್ನೋಕ್ಕೆ ಪ್ರಾರಂಭ ಮಾಡ್ತೀರಾ. 10 ವರ್ಷದ ಸಮಸ್ಯೆ ಇತ್ತು ಅಂದರೆ 1 2 3 4 ತಿಂಗಳು ಬೇಕಲ್ವಾ? ಅದಕ್ಕೆ ನೀವು ಪ್ರಯತ್ನ ಮಾಡಿ ನೋಡಿ, ಏನೂ ಸಮಸ್ಯೆ ಆಗಲ್ಲ. ಆ ಮೈಂಡ್ ಸೆಟ್ನ ತೆಗೆದುಬಿಡಿ, ಈ ಕಡೆ ಪೇನ್ ಆಗ್ತದೆ, ಈ ಕಡೆ ಪೇನ್ ಆಗ್ತಾ ಇಲ್ಲ ಅಂತೇಳಿ. ನೀವು ಮಾಡ್ತಾ ಹೋಗಿ, ಆ ಎಳ್ಳೆಣ್ಣೆಯಿಂದ ಮಾಡ್ತಾ ಹೋಗಿ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಮೊದಲು ಬಟ್ಟಿನಿಂದ ಎಣ್ಣೆ ಒರೆಸಿ, ಮೊದಲು ವಸುಡು, ನಮ್ಮ ಏನು ವಸುಡು ಇರುತ್ತಲ್ಲ ಅದನ್ನು ಸರಿಯಾದ ಮೇಲೆ 2 ನಿಮಿಷ, ಕೆಳಗಡೆ 2 ನಿಮಿಷ ಅಥವಾ 3-4 ನಿಮಿಷ ನಾವು ಚೆನ್ನಾಗಿ ತಿಕ್ಕಬೇಕು. ವಸುಡು ಏನು ಮಾಡಬೇಕು, ಮಸಾಜ್ ಮಾಡಬೇಕು ಚೆನ್ನಾಗಿ. ಅದನ್ನು ಒರೆಸಿ ನಾವು ಎದೆಯಿಂದಂದರೆ ಸಾಸಿವೆ ಎಣ್ಣೆಯಿಂದ ತಿಕ್ತಾ ಹೋಗಿ. ಈ ಕೌಲಗಂಡುಸು ಮಾಡಬೇಕಿತ್ತು ಅಂದರೆ 4 ಚಮಚ ಟೀ ಸ್ಪೂನ್ ಎಳ್ಳೆಣ್ಣೆಯನ್ನು ಹಾಕೊಂಡು ಮುಕ್ಕಳಿಸ್ತಾ ಹೋಗಿ 21 ದಿನಗಳ ಕಾಲ ಮಾಡ್ತಾ ಹೋಗಿ. ಭಾಳ ಒಳ್ಳೆಯ ರಿಸಲ್ಟ್ ಬರುತ್ತೆ. ನಿಮ್ಗೆ ಹಾಗೇನಾದರೂ ಪ್ರಶ್ನೆಗಳು ಇದ್ದು ಅಂದರೆ ಖಂಡಿತವಾಗಿ ನಾವು ನಿಮಗೆ ಕಮೆಂಟ್ ಮಾಡ್ಬೋದು, ನೀವು ಕರೆ ಕೂಡ ಮಾಡ್ಬೋದು. ಆನ್ಲೈನ್ ಆಫ್ಲೈನ್ ರೋಗಕ್ಕೆ ತಕ್ಕ ಉಪಚಾರವನ್ನು ಪಡಿಬೇಕಿತ್ತು ಅಂದರೆ ನಾವು ಆನ್ಲೈನ್ ಮುಖಾಂತರ ಕಲಿಸ್ತೀವಿ. ಅಡ್ವಾನ್ಸ್ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್ ಆಸನಗಳು ಕೂಡ ನಾವು ಕಲಿಸ್ತೀವಿ, ಬೇಸಿಕ್ ಲೆವೆಲ್ ಕೂಡ ಕಲಿಸ್ತೀವಿ. 70 ರಿಂದ 80 ವರ್ಷ ಏನಿಲ್ಲ, 30 ರಿಂದ ಪೂರ 80 ವರ್ಷದ 100 ವರ್ಷ ಯಾರೇ ಆಗಿರ್ಬೋದು ಜಾಯ್ನ್ ಆಗ್ಬೋದು. ಅವರಿಗೆ ತಕ್ಕಾಗಿ ವಯಸ್ಸಿಗೆ ತಕ್ಕಾದಂಥ ಆಸನಗಳು, ಪ್ರಾಣಾಯಾಮಗಳು ನಾವು ಖಂಡಿತವಾಗಿ ನಮಗೆ ಕಲಿಸ್ತೀವಿ. ಆರೋಗ್ಯವಾಗಿರ್ತೀರಾ. ಈ ರೀತಿಯಾಗಿ ಈ ಕವಲಗಂಡುಷ ಮಾಡೋದು ಮರಿಬೇಡಿ. ಖಂಡಿತವಾಗಿ ಇದಕ್ಕೊಂದು ಒಳ್ಳೆಯ ಅದ್ಭುತವಾದ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ಸರಿಯಾದ ರೀತಿಯ ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.